ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ತೋಟದಲ್ಲಿ ಹೂವು ಕೊಯ್ಲು ಅಂದರೆ ಹಾರ್ವೆಸ್ಟ್ ಮಾಡೋಣ ಬನ್ನಿ. ಏನೇನು ಹೂವು ಇದೆ ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನೋಡಿ, ಇದನ್ನು ನಾಟಿ ರೋಜು ಅಂತಾರೆ. ಇದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ಪನ್ನೀರ್ ರೋಜು ಅಂತಲೂ ಕರೀತಾರೆ ಇದನ್ನು. ಘಮ ಘಮ ಅಂತ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಸಹಾಯ ಇಲ್ಲ. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಹೂವು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಕಾಕಡ ಹೂವು. ಇದು ಗಿಡದ ತುಂಬ ಹೂವು ಬರುತ್ತೆ. ಈ ಕಾಕಡ ಹೂವನ್ನ ನಾವು ಸ್ಟೋರ್ ಮಾಡಿ 3-4 ದಿವಸ ಇಟ್ಕೋಬೋದು. ಅದೇ ಥರ ಇರುತ್ತೆ ಹೂವು, ಬಾಡೋದಿಲ್ಲ. ಕವರಲ್ಲಿ ಗಟ್ಟಿಯಾಗಿ ಕಟ್ಟಾಕಿ ಆಚೆ ಇಟ್ಟರೂ ಚೆನ್ನಾಗಿ ಕಾಣಿಸುತ್ತೆ. ಹೂವು 3-4 ದಿವಸ ಇರುತ್ತೆ. ನೋಡಿ, ಕಾಕಡ ಹೂವು ಇಷ್ಟೊಂದು ಹೂವು ಸಿಕ್ಕಿದೆ. ನೋಡಿ, ವೈಟ್ ರೋಸು ತುಂಬ ಮೊಗ್ಗಿದೆ. ಗಿಡ ತುಂಬ ಮೊಗ್ಗೆ ಇದೆ. 12 ಇಂಚ್ ಪಾಟಲ್ಲಿ ಇಟ್ಟಿರೋದು. ನೋಡಿ ಮೊಗ್ಗು ಯಾವ ಥರ ಇದೆ ಅಂತ. ನೋಡಿ, ವೈಟ್ ರೋಸು. ಇದು ಅಷ್ಟೇ ವೈಟ್ ಬಟನ್ ರೋಸು. ನಾನು ಈ ನಡುವೆ ಹೂವು ತೆಗೆದಿಲ್ಲ, ಅದಕ್ಕೆ ಎಲ್ಲನೇ ಹೂವು ಎಲ್ಲ ಹಾಳಾಗಿದೆ. ಇದು ಅಷ್ಟೇ ಚಿಟ್ಟು ಚಾಮಂತಿ ಅಂತ ಕರಿತೀವಿ ನಾವು. ತುಂಬ ಸ್ಮೆಲ್ಲು, ತುಂಬ ಚೆನ್ನಾಗಿರುತ್ತೆ. ಇದು ದೇವ್ರ ಮನೆಯಲ್ಲಿಟ್ಟರೆ ಘಮ ಘಮ ಅಂತ ವಾಸನೆ ಬರುತ್ತೆ. ಇದು ಅಷ್ಟೇ ಒಂದು ಚಾಮಂಚಿ ಜಾತಿಗೆ ಸೇರಿದ್ದಂಥ ಹೂವು. ಇದು ಹೂವು ಎಷ್ಟು ತೆಗೆದ್ರೆ ಅಷ್ಟು ಹೂವು ಬರುತ್ತೆ. ಬಟ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಶಾವಂತಿಗೆ ಥರನೇ ಇರುತ್ತೆ. ಇದೂ ಯೆಲ್ಲೋ ಕಲರು, ಸ್ಮೆಲ್ಲು ಹಂಗೆ ಇದೆ. ತುಂಬ ಚೆನ್ನಾಗಿರುತ್ತೆ ಹೂವು ಇದು. ಇದು ಅಷ್ಟೇ, ಅದರಲ್ಲಿ ಇನ್ನೊಂದು ವೆರೈಟೀಸು ಮೆರೂನ್ ಆ್ಯಂಡ್ ಯೆಲ್ಲೋ ಮಿಕ್ಸ್ ಆಗಿದೆ. ಇಂಥ ಗಿಡಗಳನ್ನ ಒಂದು 4 ಗಿಡ ಬೆಳೆಸ್ಕೊಂಡ್ರೆ ಸಾಕು. ನಮ್ಮ ದಿನ ಪೂಜೆಗಾಗೋಷ್ಟು ಹೂವು ನಾವು ಕೊಂಡ್ಕೊಳ್ಳೋ ಅಷ್ಟೇ ಬೇಕಾಗಿಲ್ಲ. ನಮ್ಮ ಗಾರ್ಡನಲ್ಲೇ ಸಿಗತ್ತೆ. ನೋಡಿ, ಇದು ವೈಟ್ ಆ್ಯಂಡ್ ಪಿಂಕ್ ಶೇಡು ದಾಸವಾಳ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ವೈಟು, ತುಂಬ ಹೂ ಬಿಡುತ್ತೆ. ಇದು ಇದನ್ನು ಅಪರಂಜಿ ಅಂತಾರೆ, ಶಂಖ ಹೂ ಅಂತಾರೆ, ಡಬಲ್ ಪೆಟಲ್ಸು. ಸಾದ ಪುಷ್ಪ ಅಂತಾರೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿದೆ, ಪಿಂಕ್ ಕಲರು. ನಮ್ಮ ಗಿಡದಲ್ಲಿ ನಾವು ಹಾರ್ವೆಸ್ಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ. ನೋಡಿ, ಇದು ಅಷ್ಟೇ ದಾಸವಾಳ. ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ದಾಸವಾಳ ತುಂಬ ವೆರೈಟೀಸ್ ಇದೆ ನನ್ನ ಹತ್ರ. ಇದು ಅಷ್ಟೇ ಮಿರ್ಚಿ ದಾಸವಾಳ ಅಂತ ಕರೀತಾರೆ. ಇದನ್ನು ಮೆಣಸಿನ್ಕಾಯಿ ದಾಸವಾಳ ಅಂತ ಕರೀತಾರೆ. ಇದರಲ್ಲಿ ನನ್ನ ಹತ್ರ 2 ವೆರೈಟೀಸ್ ಇದೆ. ನೋಡಿ, ಶಾವಂತಿಗೆ ಗಿಡ ತುಂಬ ಶಾವಂತಿಗೆನೇ ಎಲ್ಲ ತೆಗೆದುಬಿಡ್ತಾಯಿದ್ದೀನಿ. ಮುಗಿದು ಬಂದಿದೆ ಇದು. ನಾನು ಕಟ್ ಮಾಡ್ತೀನಿ. ಇದನ್ನು ಕಟ್ ಮಾಡಿದರೆ ಮತ್ತೆ ಚಿಗುರು ಬರುತ್ತೆ. ಚಿಗುರು ಬಂದರೆ ಹೂವು ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ ಬಟನ್ ರೋಸ್. ಇದು ಪಿಂಕ್ ಕಲರು, ತುಂಬ ಚೆನ್ನಾಗಿರುತ್ತೆ. ಇದೂ ಅಷ್ಟೇ ಚಿಕ್ಕ ಚಿಕ್ಕ ಬಟನ್ ರೋಸು. ನೋಡಿ, ಇಷ್ಟೊಂದು ಹೂವು ಸಿಕ್ಕಿದೆ. ಇನ್ನೂ ಇದೆ ಹೂವು. ಇದು ಅಷ್ಟೇ ಯೆಲ್ಲೋ ಕಲರು. ಇದು ಬಟನ್ ರೋಸ್. ಇದು ನನ್ನ ಹತ್ರ 2 ಗಿಡ ಇದೆ ಬಟನ್ ರೋಸು. ತುಂಬ ಹೂ ಬಿಡುತ್ತೆ. ಇದು ಅಷ್ಟೇ ತುಂಬ ವೆರೈಟಿ ಆಗಿದೆ. ಇದು ರೋಸು ನೋಡೋಕೆ ತುಂಬ ವೈಟ್ ಆ್ಯಂಡ್ ಪಿಂಕ್ ಶೇಡಲ್ಲಿದೆ. ನೋಡೋಕೆ ತುಂಬ ಗೊಚ್ಚಲು ಬಿಟ್ಟಿತ್ತು. ಎಲ್ಲ ತೆಗೆದುಬಿಡ್ತೀನಿ. ಹೊಸ ಹೂವು ಬರುತ್ತೆ. ತೆಗಿಯೋಕ್ಕೆ ಮನಸ್ಸೇ ಬರಲ್ಲ, ಆದರೂ ಹೂವು ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಬುಟ್ಟಿ ತುಂಬ. ಇದು ಅಷ್ಟೇ ಆರೆಂಜ್ ಕಲರು ಬಟನ್ ರೋಸು. ವೈಟ್ ಕಲರು. ಇದು ತುಂಬ ಹೂ ಬಿಡುತ್ತೆ. ಗೊಚ್ಚಲು ಹೂವು ಇರುತ್ತೆ ಇದರಲ್ಲಿ.
ವೈಟ್ ಕಲರು ಸಿಂಗಲ್ ಪೆಟಲು. ಇದು ಅಷ್ಟೇ ಬಟನ್ ರೋಸ್. ಇದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಹೂವು. ನಾನು ಬುಟ್ಟಿ ತೊಗೊಂಡು ಹೋಗಿರಲಿಲ್ಲ, ಅದಕ್ಕೆ ಗೋಡೆ ಮೇಲೆ ಇಡ್ತಾಯಿದ್ದೀನಿ. ಇದು ಅಷ್ಟೇ, ಇದು ರೋಸು ನೋಡಿ. ತುಂಬ ಚೆನ್ನಾಗಿದೆ, ಬುಟ್ಟಿ ತುಂಬ ಇದೆ, ಹೂವು ತುಂಬ ಕಾಣಿಸುತ್ತೆ ನೋಡಿ. ಇದು ಚೆಂಡು ಹೂವು ನಾನು ಹಬ್ಬಕ್ಕೆ ಅಂತ ತಂದಿದ್ದೆ. ನಾನು ನಾರು ತಂದು ನಾಟಿ ಮಾಡಿರೋದೆಲ್ಲ ಇದು ಹೂವು ತಂದಿದ್ದೆ. ಅದನ್ನು ಬಕೆಟಲ್ಲಿ ಹಾಕಿದ್ದೆ. ಅದೇನೇ ಎಲ್ಲ ಮೊಳಕೆಗಳು ಬಂದು ನಾನು ಗಿಡ ಅಲ್ಲೊಂದು ನಾಟಿ ಮಾಡಿದ್ದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆಯಾ ಚೆಂಡು ಹೂವು. ತುಂಬ ಘಮ ಘಮ ಅಂತಿರುತ್ತೆ ತೋಟದಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾವು ಗಂಟೆ ದಾಸವಾಳ ಅಂತ ಕರಿತೀವಿ. ಇದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಂಡ್ವರೆಗೂ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.